ಅಪ್ರತಿಮ ಛಲದಿಂದ ಏನನ್ನು ಬೇಕಾದರೂ ಸಾಧಿಸಬಹುದು. ಪಾಲಕರು ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡುವ ಮೂಲಕ ಸಶಕ್ತ ಸಮಾಜವನ್ನು ಕಟ್ಟಬಹುದು ಎಂದು ಮಹಾಮಂಡಲೇಶ್ವರ 1008 ಶ್ರೀ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ನುಡಿದರು. ಕುಮಟಾ ತಾಲೂಕಿನ ಕೋನಹಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ಮಹಾಮಂಡಲೇಶ್ವರ 1008 ಶ್ರೀ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ಚಾತುರ್ಮಾಸ್ಯ ವ್ರತಾಚರಣೆಯ 26ನೇ ದಿನದ ಕಾರ್ಯಕ್ರಮದಲ್ಲಿ ಕುಮಟಾದ ಸೊಪ್ಪಿನಹೊಸಳ್ಳಿ ಮತ್ತು ದೇವಗಿ ಗ್ರಾಮ ಪಂಚಾಯತ್ ಕೂಟದಿಂದ ಸಲ್ಲಿಸಲಾದ ಗುರುಸೇವೆಯನ್ನ ಸ್ವೀಕರಿಸಿ ಆಶೀರ್ವಚನ ನೀಡಿದ ಶ್ರೀಗಳು, ಈ ಭೂಮಂಡಲದಲ್ಲಿ ಎಲ್ಲಾ ಶಕ್ತಿಗಳಿವೆ, ಆದರೆ ಅದನ್ನು ದಕ್ಕಿಸಿಕೊಳ್ಳಲು ಅಪ್ರತಿಮ ಛಲಬೇಕು. ಬಲಿಷ್ಠವಾದ ಇಚ್ಛಾಶಕ್ತಿ ನಮ್ಮದಾದರೆ ಸುಖಿ ಸಮಾಜವನ್ನು ಕಟ್ಟಬಹುದು. ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ನೀಡುವ ಕಾರ್ಯ ಪಾಲಕರಿಂದಾದರೆ ಸಶಕ್ತ ಸಮಾಜ ಕಟ್ಟಬಹುದು. ಅದಕ್ಕೆ ಈ ಚಾತುರ್ಮಾಸ್ಯ ಪ್ರೇರಣೆ ನೀಡಲಿದ್ದು ಒಳಿತು. ಕೆಡುಕಿನ ಜ್ಞಾನ ನೀಡಲಿದೆ. ಧರ್ಮ ಸಂಸ್ಕಾರದ ಶಿಕ್ಷಣ ದೊರೆಯಲಿದೆ. ಇದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸನ್ಮಾರ್ಗದಲ್ಲಿ ನಡೆಯುವಂತೆ ಭಕ್ತರಿಗೆ ಶ್ರೀಗಳು ಕರೆ ನೀಡಿದರು. ಚಾತುರ್ಮಾಸ್ಯದ 26ನೇ ದಿನದ ಕಾರ್ಯಕ್ರಮದಲ್ಲಿ ಸೊಪ್ಪಿನಹೊಸಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಸಳ್ಳಿ, ಚಿಮ್ಮೊಳ್ಳಿ, ಕಲವೆ, ಮೋರ್ಸೆ, ಕಣಕಲೆ ಹಾಗೂ ದೋಣಿಹೊಳೆ ಗ್ರಾಮದ ಸಮಸ್ತ ನಾಮಧಾರಿ ಸಮಾಜ ಬಾಂಧವರು ಗುರುಪಾದುಕಾ ಪೂಜೆ ಸಲ್ಲಿಸಿದರು. ರಾಮಯ್ಯ ಹೊನ್ನಪ್ಪ ನಾಯ್ಕ್ ಮತ್ತು ಮಕ್ಕಳು, ಕೋನಹಳ್ಳಿ ಕೃಷ್ಣಾನಂದ ರಾಮಯ್ಯ ನಾಯ್ಕ್ ವಕೀಲರು, ಹೊನ್ನಾವರ ಜಿಎಸ್ ನಾಯ್ಕ್ ನಿವೃತ್ತ ನಿರ್ದೇಶಕರು, ಶಿಕ್ಷಣ ಇಲಾಖೆ ಅಂಕೋಲ ಇವರು ವಿಶೇಷ ಪೂಜೆ ಸಲ್ಲಿಸಿದರು. ಜಿಲ್ಲಾ ಶಿಕ್ಷಣ ಸಂಘದ ಅಧ್ಯಕ್ಷರಾದ ನಾರಾಯಣ ಬಿ ಗಾಂವ್ಕರ್ ದೇವ್ಗಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಗದೀಶ್ ಎಸ್ ಭಟ್, ಬಿಜೆಪಿಯ ನಿಕಟಪೂರ್ವ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ಗಾಂವ್ಕರ್, ರಾಘವೇಂದ್ರ ಭಂಡಾರಿ ದೇವ್ಗಿ, ಸೊಸೈಟಿಯ ಕಾರ್ಯದರ್ಶಿಗಳು, ಎಲ್ಎಸ್ ಅಂಬಿಗ, ಮೀನುಗಾರರ ಮುಖಂಡರು ಆಗಮಿಸಿದರು. ದಿವ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಮಸ್ತ ಸಮಾಜ ಬಾಂಧವರು ಮಣಕೋಣ, ಉಲ್ಲಾಸ್ ತಿಮ್ಮಪ್ಪ ನಾಯ್ಕ್ ಮಣಕೋಣ ಹಾಗೂ ಗಣಪತಿ ಗಿಡ್ಡಯ್ಯ ನಾಯ್ಕ್ ಅಳ್ಳಂಕಿ ಇವರು ಗುರುಸೇವೆ ಸಲ್ಲಿಸಿದರು. ಭಾಗೀರಥಿ ಮಂಜುನಾಥ್ ನಾಯ್ಕ್ ಶಿರಾಲಿ ಇವರು ಸಿಹಿ ವಿತರಿಸಿದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.